ಸರ್ಕಾರಿ ಕೆಲಸಕ್ಕಾಗಿ ತಾಯಿಯನ್ನ ಕೊಲೆಗೈದ ಕೇಸ್ನಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿದೆ. ತಂದೆಯನ್ನು ಕೊಲೆಗೈದಿದ್ಲ ಮಗಳು ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸರ್ಕಾರಿ ಕೆಲಸಕ್ಕಾಗಿ ತಾಯಿಯನ್ನ ಕೊಲೆಗೈದಿದ್ದಂತಹ ಕೇಸ್ ಇದು. ಇದರಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿರೋದು ತಂದೆಯನ್ನು ಕೂಡ ಕೊಲೆಗೈದಿದ್ಲ ಮಗಳು ಆಯುಷಿ ಶರ್ಮಾ ಅನ್ನೋ ಪ್ರಶ್ನೆ ಎದ್ದಿದೆ. ಜೈಪುರದಲ್ಲಿ ನೀರಜ್ ಶರ್ಮಾ ಹತ್ಯೆಯಾಗಿತ್ತು. ಪ್ರಕರಣದಲ್ಲಿ ಟ್ವಿಸ್ಟ್. ಈಗ ಆಯುಷಿಯ ಮಾವ ರಾಕೇಶ್ ಶರ್ಮಾ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿದ್ದಾರೆ. ತಂದೆ ವಿಜಯ್ ಶರ್ಮಾ ಸಾವಿನ ಮರು ತನಿಖೆಗೆ ಈಗ ಆಗ್ರಹಿಸ್ತಾ ಇದ್ದಾರೆ. ಮಗಳೇ ತಂದೆಯ ಸಾವಿಗೆ ಕಾರಣ ಅಂತ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಜಯ್ ಶರ್ಮಾ ಸಾವಿನ ವಿಚಾರದಲ್ಲೂ ಕೂಡ ತನಿಖೆ ಈಗ ಆರಂಭ ಆಗ್ತಾ ಇದೆ. ಸೊ ಸರ್ಕಾರಿ ಕೆಲಸಕ್ಕಾಗಿ ತಾಯಿಯನ್ನು ಕೊಂದಂತಹ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್. ಈಕೆ ತಂದೆನೂ ಕೂಡ ಸಾಯಿಸಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಮೊದಲನೇ ಫೋಟೋದಲ್ಲಿ ನೀರಜ್ ಶರ್ಮಾ ಕೊಲೆಯಾದಂಥ ತಾಯಿ, ಈಗ ಎರಡನೇ ಫೋಟೋದಲ್ಲಿ ಆಯುಷಿ ಶರ್ಮಾ ಆರೋಪಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾ, ಈಗ ಸರ್ಕಾರಿ ಕೆಲಸಕ್ಕೋಸ್ಕರ ತಾಯಿಯನ್ನು ಕೊಂದಂಥ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅವರ ಮಾವ ಅಂದರೆ ಆರೋಪಿಯ ಮಾವ ಕೊಟ್ಟಿರುವಂಥ ದೂರು ಈಕೆ ತಂದೆನೂ ಕೂಡ ಕೊಂದಿರಬಹುದು ಅನ್ನೋ ಅನುಮಾನದ ಮೇಲೆ ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ಸರ್ಕಾರಿ ಕೆಲಸಕ್ಕಾಗಿ ತಾಯಿಯನ್ನೇ ಮಗಳು ಕೊಂದಂತಹ ಪ್ರಕರಣ ಇಡೀ ದೇಶವನ್ನ ಬೆಚ್ಚಿ ಬೀಳ್ತಿತ್ತು. ಹೆತ್ತ ತಾಯಿಯ ಮೇಲೆ ಮಕ್ಕಳಿಗೆ ಎಂಥ ದ್ವೇಷ ಇರುವುದಕ್ಕೆ ಸಾಧ್ಯ? ಹೇಗ್ ಪ್ರತೀಕಾರವನ್ನ ತೀರಿಸಿಕೊಳ್ಳುವುದಕ್ಕೆ ಸಾಧ್ಯ? ಇಂತಹ ಚರ್ಚೆಗಳೆಲ್ಲ ಆರಂಭ ಆಗಿತ್ತು. ಆದ್ರೆ ಈಗ ಬೆಳಕಿಗೆ ಬರ್ತಾ ಇರೋದು ಅಥವಾ ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಅದಕ್ಕಿಂತ ದೊಡ್ಡ ಆಘಾತಕಾರಿಯಾದಂತಹ ಆರೋಪ. ನೀರಜ್ ಶರ್ಮಾ ಅವರ ಪತಿ ಅಂದ್ರೆ ಈ ಆಯುಷಿ ಶರ್ಮಾ ಏನು ಆರೋಪಿ ಇದ್ದಾಳೆ, ಆಕೆಯ ತಂದೆ ವರ್ಷದ ಹಿಂದೆ ಸಾವನ್ನಪ್ತಾರೆ. ಅವರು ಜೈಪುರ್ನ ಕೋರ್ಟ್ ನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು, ಸರ್ಕಾರಿ ಉದ್ಯೋಗದಲ್ಲಿದ್ರು. ಅವರಿಗೆ ಮೆದುಳಿನ ಸಮಸ್ಯೆ ಕಾಣಿಸಿಕೊಂಡಿತ್ತು 2024ರಲ್ಲಿ. ಅದಾದ ನಂತರ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟ್ ನಡೀತಾ ಇದ್ದಂತಹ ಟೈಮ್ನಲ್ಲೇ 2025ರಲ್ಲಿ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಂತಹ ಟೈಮ್ನಲ್ಲೇ ಇಲ್ಲ ಹುಷಾರಾಗಿದ್ದಾರೆ ಅಂತ ಹೇಳಿ ಇದೇ ಆಯುಷಿ ಶರ್ಮಾ ಹಾಗೆಯೇ ಆಕೆಯ ತಂದೆಯ ತಮ್ಮನ ಮಗ ಬಲರಾಮ್ ಅಂತ ಹೇಳಿ ಈ ಪ್ರಕರಣದಲ್ಲೂ ಆತ ಆರೋಪಿ. ಅವರಿಬ್ರು ಸೇರ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ. ತಾಯಿಗೆ ಆಗ್ಲಿ ತಾಯಿಯ ಸಂಬಂಧಿಕರಿಗೆ ಆಗ್ಲಿ ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ. ಯಾಕಂದ್ರೆ ತಾಯಿಯ ಜೊತೆ ಆಕೆಗೆ ಯಾವತ್ತೂ ಒಂದು ದ್ವೇಷ ಇತ್ತು. ಮಾನಸಿಕ ಅಸ್ವಸ್ಥನಾಗಿರುವಂತಹ ನನ್ನ ತಮ್ಮನಿಗೆ ಹೆಚ್ಚು ಪ್ರೀತಿಯನ್ನ ತಾಯಿ ಕೊಡ್ತಾಳೆ, ನನ್ನನ್ನ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ. ಜೊತೆಗೆ ತಂದೆಯ ಹೆಸರಿನಲ್ಲಿದ್ದಂತಹ ಆಸ್ತಿಯ ಮೇಲೂ ಕೂಡ ಆಕೆಗೆ ಕಣ್ಣಿತ್ತು. ಹಂಗಾಗಿ ತಂದೆಯನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಮನೆಗೆ. ಅದಾದ ನಂತರ ಸುಮಾರು 3 ತಿಂಗಳ ಕಾಲ ಆ ತಂದೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಅಂದ್ರೆ ವಿಜಯ್ ಶರ್ಮಾ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕುಟುಂಬಸ್ಥರಿಗೆ, ನೀರಜ್ ಶರ್ಮಾ ಆಗಲಿ ಅಥವಾ ಅವರ ಸಹೋದರ ರಾಕೇಶ್ ಶರ್ಮಾ ಈ ದೂರುದಾರ ಏನಿದ್ದಾರೆ ಅವ್ರಿಗೆ ಯಾರಿಗೂ ಸಿಕ್ಕಿರೋದಿಲ್ಲ. ಅದಾದ ನಂತರ ಕೆಲ ದಿನಗಳ ಬಳಿಕ ಹುಡುಕಾಟದ ನಂತರ ಜೈಪುರ್ನ ಹಾಸ್ಪಿಟಲ್ ನಲ್ಲಿ ವಿಜಯ್ ಶರ್ಮಾ ಅಂದ್ರೆ ಆಯುಷಿ ಶರ್ಮಾ ತನ್ನ ತಂದೆಯನ್ನ ದಾಖಲು ಮಾಡಿರೋದು ಗೊತ್ತಾಗತ್ತೆ. ಆದ್ರೆ ಅಲ್ಲಿ ಹೋಗಿ ನೋಡಿದಂತಹ ಟೈಮ್ನಲ್ಲಿ ಆಲ್ರೆಡಿ ಅವರ ದೇಹ 90% ಹಾನಿಗೊಳಗಾಗಿತ್ತು. ಅವರು ದೇಹದಲ್ಲಿ ಬಹು ಅಂಗಾಂಗ ವೈಫಲ್ಯಕ್ಕೆ ಅವರು ಒಳಗಾಗಿದ್ರು. ಬದುಕುವಂತಹ ಚಾನ್ಸಸ್ಸೇ ಇರ್ಲಿಲ್ಲ. ಅದಾದ ನಂತರ ಅವರು ತೀರ್ಕೊಂಡ್ಬಿಡ್ತಾರೆ. ಈಗ ರಾಕೇಶ್ ಶರ್ಮಾ ಅಂದ್ರೆ ಸಾವನ್ನಪ್ಪಿದಂತಹ ಆಯುಷಿ ಶರ್ಮಾಳ ತಾಯಿ ನೀರಜ್ ಶರ್ಮಾಳ ಸಹೋದರ, ಅವ್ರು ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ ಈ ತನ್ನ ತಾಯಿ ನೀರಜ್ ಶರ್ಮಾಳನ್ನ ಸರ್ಕಾರಿ ಕೆಲಸದ ಆಸೆಗೋಸ್ಕರ ಏನು ಈಕೆ ಆಯುಷಿ ಶರ್ಮಾ ಸಾಯಿಸಿದ್ಲು ಅಂತ ಏನ್ ಹೇಳಲಾಗ್ತಾ ಇದೆಯೋ, ಕೇವಲ ತನ್ನ ತಾಯಿಯನ್ನ ಮಾತ್ರ ಅಲ್ಲ, ತಂದೆ ವಿಜಯ್ ಶರ್ಮಾನ ಕೂಡ ಆಕೆಯೇ ಸಾಯಿಸಿದ್ಲು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಒಂದು ಹಾಸ್ಪಿಟಲ್ ನಲ್ಲಿ, ಒಳ್ಳೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಂತಹ ಟೈಮ್ ನಲ್ಲೇ ಇಲ್ಲ ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗ್ತಿದೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಇರೋ ಹಾಗೆ ಮಾಡಿದ್ದು, ಎಲ್ಲರಿಂದ ದೂರ ಇಟ್ಟು ಟ್ರೀಟ್ಮೆಂಟ್ ಸಿಗದೆ ಆತ ಸಾಯುವಂತಹ ಸಿಚುವೇಶನ್ ಕರ್ಕೊಂಡು ಹೋಗಿದ್ದು. ಆ ನಂತರ ತಂದೆ ವಿಜಯ್ ಶರ್ಮಾ ಸತ್ತಂತಹ ನಂತರದಲ್ಲೇ ವೆರಿ ನೆಕ್ಸ್ಟ್ ಮೂಮೆಂಟ್ ಆ ಸರ್ಕಾರಿ ಕೆಲಸ, ತಂದೆಯ ಕೆಲ್ಸಕ್ಕೆ ನಾನು ಹೋಗ್ತೀನಿ ಅಂತ ಆಕೆ ಅನೌನ್ಸ್ ಮಾಡಿದ್ದು. ಇದೆಲ್ಲವೂ ಕೂಡ ನಮ್ಗೆ ಅನುಮಾನ ಇದೆ. ಈಗ ನೀರಜ್ ಶರ್ಮಾ ತನ್ನ ತಾಯಿಯ ಕೊಲೆ ಕೇಸ್ನಲ್ಲೂ ಕೂಡ ಆಕೆ ಇದೇ ರೀತಿ ನಡ್ಕೊಂಡಿದ್ಲು. ಆಕೆ ಮಾಡಿದಂತಹ ಪ್ಲಾನ್, ಆ CCTV ಫುಟೇಜ್ ಎಲ್ಲವೂ ಕೂಡ ಈಗ ಬಹಿರಂಗ ಆಗ್ಬಿಟ್ಟಿದೆ. ತಾಯಿಯನ್ನ ಹಾಕಿಕೊಂಡಿದ್ದು ಒಂದು ಆಸ್ತಿಯ ವಿಚಾರಕ್ಕಾಗಿ, ಜೊತೆಗೆ ಆ ಸರ್ಕಾರಿ ಕೆಲಸ ತನಗ್ ಬೇಕು ಅನ್ನುವಂತಹ ಕಾರಣಕ್ಕಾಗಿ. ಈಗ ತಂದೆಯನ್ನೂ ಕೂಡ ಆ ಸರ್ಕಾರಿ ಕೆಲಸದ ಆಸೆಗಾಗಿಯೇ ತನ್ನ ಚಿಕ್ಕಪ್ಪನ ಮಗ ಬಲರಾಮ್ ಅಲಿಯಾಸ್ ರವಿ ಆತನ ಜೊತೆ ಸೇರ್ಕೊಂಡು ಆಕೆ ಸಂಚಲನ ರೂಪಿಸಿದ್ಲು ಅನ್ನೋದು ರಾಕೇಶ್ ಶರ್ಮಾ ಅವರು ಮಾಡ್ತಾ ಇರುವಂತಹ ಆರೋಪ. ಸದ್ಯ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಿದ್ದಾರೆ.
ತಾಯಿಯನ್ನ ತಾನು ಯಾಕೆ ಕೊಂದೆ ಅನ್ನೋದನ್ನ ಈಗಾಗಲೇ ಪೊಲೀಸರ ವಿಚಾರಣೆಯಲ್ಲಿ ಆಕೆ ಬಾಯ್ ಬಿಟ್ಟಿದ್ದಾಳೆ. ಆಕೆ LLB ಫೈನಲ್ ಇಯರ್ ಓದ್ತಾ ಇದ್ದಂತಹ ಯುವತಿ. ಕೆಲವು ವಿಚಾರಗಳನ್ನ ತನಿಖೆಯ ಸಂದರ್ಭದಲ್ಲಿ ಆಕೆ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಹಾಗಾಗಿ ಸೈಕಾಲಜಿಸ್ಟ್ಗಳ ನೆರವನ್ನ ಕೂಡ ಪಡೆಯುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಮತ್ತೋರ್ವ ಪ್ರಮುಖ ಆರೋಪಿ ಬಲರಾಮ್ ಇನ್ನೂ ಕೂಡ ಅಪ್ಪಿಕೊಂಡಿದ್ದಾನೆ. ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮಧುಸೂದನ್, ಧನ್ಯವಾದ ವಿದ್ಯಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.